ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಶ್ರೂಮ್ ಪಲಾವ್. ಯಾವುದೇ ರೀತಿಯ ವೆಜಿಟೇಬಲ್ಸ್ ಯೂಸ್ ಮಾಡ್ದೇನೂ ನಾವು ಮಶ್ರೂಮ್ ಪಲಾವ್ನ ಮಾಡ್ಬೋದು. ಸೊ ಮಶ್ರೂಮ್ ಪಲಾವ್ ಮಾಡೋಕ್ಕೆ ಮಶ್ರೂಮ್ ಒಂದಿದ್ರೆ ಸಾಕು. ಸೊ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಪಲಾವ್ ಮಾಡೋಕ್ಕೆ ನಾನು 2 ಲೋಟ ಅಕ್ಕಿನ ನೆನೆ ಇಟ್ಟಿದ್ದೀನಿ. ಅದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಾಗಿ. ಆಮೇಲೆ ಮಶ್ರೂಮು 1/4 kg, ಅದನ್ನು ನೀಟಾಗಿ ಕಟ್ ಮಾಡಬೇಕು ತೊಳೆದ್ಬಿಟ್ಟು. ಆಮೇಲೆ ಮಸಾಲ ಐಟಮ್ಸ್ ಬಂದುಬಿಟ್ಟು ನಾನಿಲ್ಲಿ ಒಂದು 5 ರಿಂದ 6 ಕರಿಮೆಣಸು, ಲವಂಗ ಮತ್ತು ಚಕ್ಕೆ, ಆಮೇಲೆ 2 ಏಲಕ್ಕಿ, ಸೋಂಪು ಮತ್ತು ಮಸಾಲ ಎಲೆನ ತೊಗೊಂಡಿರೋದು. ಆಮೇಲೆ ಗರಂ ಮಸಾಲ ತೊಗೊಂಡಿದ್ದೀನಿ. 4 ರಿಂದ 5 ಮೆಣಸಿನ್ಕಾಯಿ. ಸೊ ಮನೆಯಲ್ಲಿ ಯಾವುದೇ ವೆಜಿಟೇಬಲ್ಸ್ ಇಲ್ಲದೇ ಇದ್ರೂ, ಮಶ್ರೂಮ್ ಒಂದೇ ಇದ್ರೂ ನಾವು ಮಶ್ರೂಮ್ ಪಲಾವ್ನ ಮಾಡ್ಬೋದು. ಸೊ ಇದರಲ್ಲಿ ನಾನು ಯಾವುದೂ ವೆಜಿಟೇಬಲ್ಸ್ ಯೂಸ್ ಮಾಡಿಲ್ಲ ಎಕ್ಸೆಪ್ಟ್ ಈರುಳ್ಳಿ. ಬನ್ನಿ ಪಲಾವ್ನ ರೆಡಿ ಮಾಡೋಣ. ಫಸ್ಟು ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆದಮೇಲೆ ಅದರಲ್ಲಿ 2 ರಿಂದ 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಚೆನ್ನಾಗಿ ಬಿಸಿ ಆಗಬೇಕು. ಆಯಿಲ್ ಇವಾಗ ಬಿಸಿ ಆಗಿದೆ. ಅದಕ್ಕೆ ನಾವು ಸೈಡಲ್ಲಿ ಎತ್ತಿಟ್ಕೊಂಡಿರೋ ಮಸಾಲ ಐಟಮ್ಸ್ ಎಲ್ಲನೂ ಸೇರಿಸ್ಕೊಳ್ಳೋಣ. ನೋಡ್ತಿರ್ಬೋದು ಎಲ್ಲ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾವೆ. ಇದೆಲ್ಲ ಮಸಾಲೆ ಐಟಮ್ಸ್ಗಳು ಫ್ರೈ ಆದಮೇಲೆ ಮೆಣಸಿನ್ಕಾಯಿ, ಕಟ್ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಅದ್ರ ಜೊತೆ ಒಂದು 4 ರಿಂದ 5 ಎಲೆ ಕರಿಬೇವನ್ನ ಸೇರಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ಳೋಣ. ಇವಾಗ ನೋಡ್ತಿರ್ಬೋದು ನಾನು ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡೋದು. ಸೊ ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಸೊ ದಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಹೋಗೋ ಥರ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾವು ಮನೇಲೂ ರೆಡಿ ಮಾಡ್ಬೋದು. ಆ್ಯಕ್ಚುಲಿ ನನಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಸದ್ಯಕ್ಕೆ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿರೋದು. ಇವಾಗ ಚೆನ್ನಾಗಿ ಬೆಂದಿದೆ, ವಾಸನೆ ಎಲ್ಲ ಹೋಗಿದೆ, ಹಸಿ ವಾಸನೆ. ಇವಾಗ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ನ ಕುಕ್ಕರ್ಗೆ ಸೇರಿಸೋಣ. ಸೊ ಮಶ್ರೂಮ್ ಹಾಕಿಬಿಟ್ಟು ಚೆನ್ನಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಶ್ರೂಮ್ ಸಹ ನೀಟಾಗಿ ಫ್ರೈ ಆಗಬೇಕು. ಸೊ ದಟ್ ಪಲಾವ್ ರೆಡಿ ಆದಾಗ ಯಾವುದೇ ರೀತಿಯ ಹಸಿ ವಾಸನೆ ನಿಮಗೆ ಬರೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಬೇಕಿದ್ರೆ 1 to 2 ಮಿನಿಟ್ಸು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬೋದು. ಸೊ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಮಶ್ರೂಮ್ ಎಲ್ಲನೂ. ಸ್ಪೂನಿಂದ ಇನ್ನೊಂದು ಸ್ವಲ್ಪ ತಿರುಗಿಬಿಟ್ಟು ಅದಕ್ಕೆ ನಾನು 1 ಟೊಮ್ಯಾಟೋನ ಹೆಚ್ಚಿಟ್ಕೊಂಡಿದ್ದೀನಿ ಸೈಡಲ್ಲಿ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಹುಳಿನೆಸ್ಸು ಸಿಗುತ್ತೆ ನಮಗೆ. ಸೊ ಅದರ ಸಲುವಾಗಿ ನಾನು 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ರಿಂದ 2 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಹಾಕ್ಕೊಳ್ಬೋದು. ಆಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡಿರೋ ಗರಂ ಮಸಾಲನು 2 ಟೇಬಲ್ ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳೋಣ. ಸೊ ಉಪ್ಪು ಮತ್ತು ಗರಂ ಮಸಾಲ ಲೋ ಫ್ಲೇಮ್ ಒಳಗಡೆ ಚೆನ್ನಾಗಿ ಬೇಯಬೇಕು. ಅದೆಲ್ಲ ಮಶ್ರೂಮ್ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹೀರ್ಕೊಳ್ಬೇಕು. ಗರಂ ಮಸಾಲ ಫ್ಲೇವರು
ಅದಕ್ಕೆ ಇರಬೇಕು, ಮಶ್ರೂಮ್ದ ಜೊತೆ ಚೆನ್ನಾಗಿ ಬೇಯಬೇಕು. ಅದರ ಸಲುವಾಗಿ 1-2 ನಿಮಿಷ ನಾನು ಕ್ಲೋಸ್ನ ಮತ್ತೆ ಲಿಡ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಮಸಾಲೆ ಎಲ್ಲ ನೀಟಾಗಿ ಕಲಿತ್ಕೊಂಡಿದೆ. ಸೊ ಮಶ್ರೂಮ್ದು ಎಲ್ಲ ಮಸಾಲ ಇವಾಗ ರೆಡಿಯಾಗಿದೆ. ಈ ರೆಡಿಯಾಗಿರೋ ಮಸಾಲಕ್ಕೆ ನಾವು ನೆಕ್ಸ್ಟು ನೆನೆ ಇಟ್ಕೊಂಡಿರೋ ಅಕ್ಕಿನ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಇವಾಗ ಮಿಕ್ಸ್ ಮಾಡೋಣ ಮಸಾಲ ಜೊತೆ. ಇವಾಗ ನೋಡ್ತಿರ್ಬೋದು ನಾನೆಲ್ಲ ಅಕ್ಕಿ ನೆನೆಸ್ಕೊಂಡಿರೋದನ್ನೆಲ್ಲನೂ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ಕುಕ್ಕರ್ಗೆ ಹಾಕಿಬಿಟ್ಮೇಲೆ 1-2 ನಿಮಿಷ ಲೋ ಫ್ಲೇಮಲ್ಲಿ ಅದು ನೀರು ಹಾಕ್ದೇ ನಾವು ಬೇಯಿಸ್ಕೊಳ್ಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸೊ ದಟ್ ಎಲ್ಲ ಮಶ್ರೂಮು ಮಸಾಲ ಅಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಲೋ ಫ್ಲೇಮ್ ಒಳಗಡೆ ನಾನು 1-2 ನಿಮಿಷ ಇದನ್ನು ಹಾಗೆ ನೀರೇನು ಸೇರಿಸ್ದೇನೆ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು 2 ಲೋಟ ಚಿಕ್ಕದಾಗಿರೋ 2 ಲೋಟದಲ್ಲಿ ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ 2-2.5 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರುತ್ತಲ್ವ ಎಷ್ಟು ಲೋಟ ಅಕ್ಕಿಗೆ ಎಷ್ಟು ಲೋಟ ನೀರು ಹಾಕ್ಕೊಳ್ಬೋದು ಅಂತ. ಅದರದ್ದು ಬೇಸ್ ಮೇಲೆ ಅಕ್ಕಿ ಯಾವ ಥರ ತೊಗೊಳ್ತೀರ ಅದರದ್ದು ಬೇಸ್ ಮೇಲೆ ನಾವು ನೀರು ಹಾಕ್ಕೊಳ್ಬೇಕು. ಸೊ ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಒಂದು ಹೈ ಫ್ಲೇಮ್ ಒಳಗಡೆ ಪಲಾವ್ನ ಬೇಯಿಸ್ಕೊಳ್ಳೋಣ. ನಾನಿವಾಗ 3 ವಿಸಿಲ್ ಹೊಡೆಸ್ಬಿಟ್ಟು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ನ ನೀವು ನೋಡ್ತಿರ್ಬೋದು ಪಲಾವ್ ನೀಟಾಗಿ ಬೆಂದಿದೆ. ಮಶ್ರೂಮ್ ಪಲಾವ್ ಇವಾಗ ರೆಡಿಯಾಗಿದೆ. ಸೊ ನೋಡ್ತಿರ್ಬೋದು ನಾನು ಯಾವುದೇ ತರಕಾರಿನೂ ಯೂಸ್ ಮಾಡ್ದೇ ಮಶ್ರೂಮ್ ಪಲಾವ್ ಮಾಡಿರೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತಿದ್ದೀನಿ. ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದೇ ಇದ್ರೂ ಮಶ್ರೂಮ್ ಮಾತ್ರ ಇದ್ರೂ ನಾವು ಮಶ್ರೂಮಿಂದ ಪಲಾವ್ನ ರೆಡಿ ಮಾಡ್ಕೊಳ್ಬೋದು. ಸೊ ಪಲಾವ್ ರೆಡಿಯಾಗಿದೆ. ಸೊ ಮಶ್ರೂಮ್ ಪಲಾವ್ ಈಸ್ ರೆಡಿ ಟು ಸರ್ವ್. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.